ಅಮೆರಿಕದ ತನಿಖಾ ಸಂಸ್ಥೆಗೆ ಗುಜರಾತ್ ಮೂಲದ ಮುಖ್ಯಸ್ಥರಾಗಿ ಕಾಶ್ ಪಟೇಲ್ ನೇಮಕ. ಎಫ್ಬಿಐನ ಹೊಸ ಬಾಸ್ ಕಾಶ್ ಪಟೇಲ್. ಡೊನಾಲ್ಡ್ ಟ್ರಂಪ್ ಅತಿ ದೊಡ್ಡ ನಿರ್ಧಾರ. ಟ್ರಂಪ್ ಆಡಳಿತದಲ್ಲಿ ಭಾರತೀಯ ಮೂಲದವರಿಗೆ ಹೆಚ್ಚಿನ ಮನ್ನಣೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮೆರಿಕದ ತನಿಖಾ ಸಂಸ್ಥೆಯಾದ ಎಫ್ಬಿಐನ ಹೊಸ ಮುಖ್ಯಸ್ಥರಾಗಿ ಕಾಶ್ ಪಟೇಲರನ್ನು ಆಯ್ಕೆ ಮಾಡಲು ಡೊನಾಲ್ಡ್ ಟ್ರಂಪ್ ನಿರ್ಧರಿಸಿದ್ದಾರೆ. ಈ ಕಾಶ್ ಪಟೇಲ್ ಬೇರಾರೂ ಅಲ್ಲ, ಭಾರತದ ಗುಜರಾತ್ ಮೂಲದವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾನು ನಿಮ್ಮ ಕೃತಿ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಸಿಬಿಐ ಹೇಗಿದೆಯೋ ಹಾಗೆ ಅಮೆರಿಕದಲ್ಲಿ ಎಫ್ಬಿಐ ಇದೆ. ಎಫ್ಬಿಐ ಎಂದರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇದು ಅಮೆರಿಕಾದ ಅತ್ಯಂತ ಗುಪ್ತವಾದ ತನಿಖಾ ಸಂಸ್ಥೆ. ಅಮೆರಿಕಾದ ಅತಿ ದೊಡ್ಡ ಈ ತನಿಖಾ ಸಂಸ್ಥೆಗೆ ಗುಜರಾತ್ ಮೂಲದ ಕಾಶ್ ಪಟೇಲ್ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಲು ಟ್ರಂಪ್ ನಿರ್ಧರಿಸಿದ್ದಾರೆ. ಕಾಶ್ ಪಟೇಲ್ ಅವರು ಈ ಹಿಂದೆ ರಷ್ಯಾದ ವಂಚನೆಯನ್ನು ಬಹಿರಂಗಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರು ಸತ್ಯ, ಹೊಣೆಗಾರಿಕೆ ಮತ್ತು ಸಂವಿಧಾನದ ಪ್ರತಿಪಾದಕರಾಗಿದ್ದಾರೆ ಎಂದು ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೊಸ ಸರ್ಕಾರದಲ್ಲಿ ಕಾನೂನು ಜಾರಿ ಹಾಗೂ ಗುಪ್ತಚರ ಏಜೆನ್ಸಿಗಳಲ್ಲಿ ಆಮೂಲಾಗ್ರ ಬದಲಾವಣೆಯ ಅವಶ್ಯಕತೆ ಇದೆ ಎಂದು ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದರು. ಇದಕ್ಕೆ ಅನುಗುಣವಾಗಿ ಅವರು ತಮ್ಮ ಕಟ್ಟ ಬೆಂಬಲಿಗರಾದ ಕಾಶ್ ಪಟೇಲ್ ಅವರನ್ನು ಉನ್ನತ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಎಫ್ಬಿಐನ ನಿರ್ದೇಶಕರಾಗಿರುವ ಕ್ರಿಸ್ಟೋಫರ್ ವ್ರೇ ರಾಜೀನಾಮೆ ನೀಡಬೇಕಿದೆ ಅಥವಾ ಜನವರಿ 20ರಂದು ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ಅವರು ವಜಾಗೊಳ್ಳಲಿದ್ದಾರೆ. ಯಾರಿವರು ಕಾಶ್ ಪಟೇಲ್? ಅಮೆರಿಕದ ಅತ್ಯುನ್ನತ ತನಿಖಾ ಸಂಸ್ಥೆಯಾದ ಎಫ್ಬಿಐನ ಮುಖ್ಯಸ್ಥರಾಗಿ ನೇಮಕಗೊಳ್ಳುತ್ತಿರುವ ಕಾಶ್ ಪಟೇಲ್ ಅವರಿಗಿರುವ ಅರ್ಹತೆಗಳೇನು? ಕಾಶ್ ಪಟೇಲ್ ಅವರ ಬಗ್ಗೆ ಮಾಹಿತಿ. ಕಾಶ್ ಪಟೇಲ್ ಅವರು ಅಮೆರಿಕದ ಒಬ್ಬ ಪ್ರಮುಖ ಭಾರತೀಯ ಮೂಲದ ವ್ಯಕ್ತಿ. ಅವರು ತಮ್ಮ ವೃತ್ತಿಜೀವನದಲ್ಲಿ ಹಲವಾರು ಪ್ರಮುಖ ಸರ್ಕಾರಿ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಕಾಶ್ ಪಟೇಲ್ ಅವರ ಪೋಷಕರು ಗುಜರಾತಿ ಮೂಲದವರು. ಅವರು ಯೂನಿವರ್ಸಿಟಿ ಕಾಲೇಜ್ ಲಂಡನ್ನಲ್ಲಿ ಕಾನೂನು ಪದವಿಯನ್ನು ಪಡೆದಿದ್ದಾರೆ. ಅಮೆರಿಕದ ರಕ್ಷಣಾ ಇಲಾಖೆ ಸಮಿತಿ ಮುಖ್ಯಸ್ಥರಾಗಿ, ರಾಷ್ಟ್ರೀಯ ಗುಪ್ತಚರ ಉಪನಿರ್ದೇಶಕರಾಗಿ ಮತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನೆ ನಿಗ್ರಹದ ಹಿರಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು 60ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ತೀರ್ಪುಗಾರರಾಗಿ ಕೆಲಸ ಮಾಡಿದ್ದಾರೆ. ಕಾಶ್ ಪಟೇಲ್ ಅವರನ್ನು ಏಕೆ ಪ್ರಮುಖರೆಂದು ಪರಿಗಣಿಸಲಾಗುತ್ತದೆ? ಅವರು ಅಮೆರಿಕದ ಅತ್ಯುನ್ನತ ಸರ್ಕಾರಿ ಹುದ್ದೆಗಳಲ್ಲಿ ಒಂದನ್ನು ಪಡೆದ ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದಾರೆ. ಇದು ಭಾರತೀಯ ಅಮೆರಿಕನ್ನರ ಸಾಧನೆಗೆ ಒಂದು ಉದಾಹರಣೆಯಾಗಿದೆ. ಅವರು ಕಾನೂನು, ರಾಜಕೀಯ ಮತ್ತು ಗುಪ್ತಚರ ಕ್ಷೇತ್ರಗಳಲ್ಲಿ ಹಲವು ವರ್ಷಗಳ ಅನುಭವ ಹೊಂದಿದ್ದಾರೆ. ಇದು ಅವರನ್ನು ಮುಖ್ಯಸ್ಥರಾಗಿ ಅರ್ಹ ಅಭ್ಯರ್ಥಿಯನ್ನಾಗಿಸಿದೆ. ಅವರು ಅಮೆರಿಕದ ಸುರಕ್ಷತೆ ಮತ್ತು ಭದ್ರತೆಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದ್ದಾರೆ. ಎಸ್ಬಿಐನ ಮುಖ್ಯಸ್ಥರಾಗಿ ನೇಮಕಗೊಳ್ಳಲಿರುವ ಕಾಶ್ ಪಟೇಲ್ಗೆ ವಿರೋಧ. ಅಮೆರಿಕಾದ ಮುಖ್ಯ ತನಿಖಾ ಸಂಸ್ಥೆಗೆ ನಿರ್ದೇಶಕರಾಗಿ ನೇಮಕಗೊಳ್ಳಲಿರುವ ಕಾಶ್ ಪಟೇಲ್ ಅವರಿಗೆ ಅಮೆರಿಕದಲ್ಲಿ ವಿರೋಧವಿದೆ. ಈಗಿರುವ ನಿರ್ದೇಶಕ ಕ್ರಿಸ್ಟೋಫರ್ಗೆ ಹೋಲಿಕೆ ಮಾಡಿದರೆ ಕಾಶ್ ಪಟೇಲ್ ಅವರು ಹೆಚ್ಚಿನ ಅನುಭವವನ್ನು ಹೊಂದಿಲ್ಲ. ಇವರು ಭಾರತೀಯ ಮೂಲದವರು ಆಗಿರುವುದರಿಂದ ವಿರೋಧ ವ್ಯಕ್ತವಾಗಬಹುದು. ಭಾರತೀಯ ಮೂಲದವರು ಏಕೆ ಬೇಕು? ನಮ್ಮ ದೇಶದವರೇ ಆಗಿರಬೇಕೆಂದು ಅಮೆರಿಕನ್ನರು ಪಟ್ಟು ಹಿಡಿಯಬಹುದು. ಟ್ರಂಪ್ ಅವರ ಈ ನಿರ್ಧಾರ ಸೆನೆಟ್ನಲ್ಲಿ ಅಂಗೀಕಾರಗೊಂಡರೆ ಮಾತ್ರ ಈ ಆಯ್ಕೆಗಳು ದೃಢೀಕರಣಗೊಳ್ಳಲಿವೆ. ನೇಮಕಾತಿಗೆ ಪ್ರತಿಪಕ್ಷಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾದರೆ, ಪ್ರಸ್ತಾವನೆ ತಿರಸ್ಕೃತಗೊಂಡರೆ ಆಯ್ಕೆಗಳು ಅಸಿಂಧುಗೊಳ್ಳಲಿವೆ. ಆಗ ಬೇರೆ ವ್ಯಕ್ತಿಗಳ ಹೆಸರನ್ನು ಈ ಹುದ್ದೆಗೆ ಡೊನಾಲ್ಡ್ ಟ್ರಂಪ್ ಶಿಫಾರಸು ಮಾಡಬೇಕಾಗುತ್ತದೆ. ಬೈಡನ್ ಅವಧಿಯಲ್ಲಿ ಅಮೆರಿಕದ ತನಿಖಾ ಸಂಸ್ಥೆಗಳ ಬಗ್ಗೆ ಟ್ರಂಪ್ ನಿರಂತರವಾಗಿ ಆರೋಪ ಮಾಡುತ್ತಾ ಬಂದಿದ್ದರು. 2 ವರ್ಷಗಳ ಹಿಂದೆ ವರ್ಗೀಕೃತ ದಾಖಲೆಗಳ ಬಹಿರಂಗ ಪ್ರಕರಣದಲ್ಲಿ ಟ್ರಂಪ್ ವಿರುದ್ಧ ಎಫ್ಬಿಐ ಪ್ರಕರಣ ದಾಖಲಾಗಿತ್ತು. ಅವರ ಖಾಸಗಿ ಎಸ್ಟೇಟ್ ಮೇಲೂ ದಾಳಿ ನಡೆಸಿ ಹಲವು ದಾಖಲೆಗಳನ್ನು ಎಫ್ಬಿಐ ವಶಕ್ಕೆ ಪಡೆದಿತ್ತು. ಅವರ ವಿರುದ್ಧ ಲೈಂಗಿಕ ಪ್ರಕರಣ, ನೀಲಿ ಚಿತ್ರತಾರೆಗೆ ಹಣ ನೀಡಿ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದ ಆರೋಪ ಕೇಳಿ ಬಂದಿತ್ತು. ಈ ಪ್ರಕರಣಗಳನ್ನು ಅಮೆರಿಕದ ತನಿಖಾ ಸಂಸ್ಥೆಗಳು ನಿರ್ವಹಿಸಿದ್ದವು. ಹೀಗಾಗಿ ಈ ಎಫ್ಬಿಐಗೆ ತಮ್ಮ ಕಟ್ಟ ಬೆಂಬಲಿಗರನ್ನು ನೇಮಿಸಲು ಡೊನಾಲ್ಡ್ ಟ್ರಂಪ್ ನಿರ್ಧರಿಸಿದ್ದಾರೆ. ನನ್ನ ಮೊದಲ ಅವಧಿಯಲ್ಲಿ ಕಾಶ್ ಅವರು ರಕ್ಷಣಾ ಇಲಾಖೆ ಸಮಿತಿ ಮುಖ್ಯಸ್ಥರಾಗಿ, ರಾಷ್ಟ್ರೀಯ ಗುಪ್ತಚರ ಉಪನಿರ್ದೇಶಕರಾಗಿ ಮತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನೆ ನಿಗ್ರಹದ ಹಿರಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. 60ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ತೀರ್ಪುಗಾರರಾಗಿ ಅವರು ಕೆಲಸ ಮಾಡಿದ್ದಾರೆ. ಎಫ್ಬಿಐಗೆ ನಿಷ್ಠೆ, ಶೌರ್ಯ ಮತ್ತು ಸಮಗ್ರತೆಯನ್ನು ಮರಳಿ ತರಲು ಕಾಶ್ ಕೆಲಸ ಮಾಡಲಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ನಿಯೋಜಿತ ಅಧ್ಯಕ್ಷ.
ಫೆಡರಲ್ ಕಾನೂನಿನ ಉಲ್ಲಂಘನೆ, ಭಯೋತ್ಪಾದಕ ದಾಳಿಗಳು, ವಿದೇಶಿ ಬೇಹುಗಾರಿಕೆ ಮತ್ತು ಇತರ ಬೆದರಿಕೆಗಳಿಂದ ದೇಶವನ್ನು ರಕ್ಷಿಸಲು ಕಠಿಣ ನಿಯಮ ಜಾರಿ ಮತ್ತು ತನಿಖಾ ಸಂಸ್ಥೆಗಳಲ್ಲಿ ಆಮೂಲಾಗ್ರ ಬದಲಾವಣೆ ತರುವುದಾಗಿ ಹೇಳಿದರು. ಆಡಳಿತದಲ್ಲಿ ಏಜೆನ್ಸಿಗಳ ಹಸ್ತಕ್ಷೇಪ ಕಡಿಮೆ ಮಾಡುವುದು, ಹೆಚ್ಚು ಸಂಪನ್ಮೂಲ ಲಭಿಸುವಂತೆ ನೋಡಿಕೊಳ್ಳುವುದು ತಮ್ಮ ಉದ್ದೇಶವಾಗಿದೆ. ವಾಷಿಂಗ್ಟನ್ನಲ್ಲಿರುವ ಬ್ಯೂರೋದ ಪ್ರಧಾನ ಕಚೇರಿಯನ್ನು ಮುಚ್ಚಿ ವಸ್ತು ಸಂಗ್ರಹಾಲಯ ಮಾಡೋದಾಗಿ ಕಾಶ್ ಪಟೇಲ್ ಹೇಳಿಕೆ ನೀಡಿದ್ದರು. ಮುಂಬರುವ ಟ್ರಂಪ್ ಆಡಳಿತದಲ್ಲಿ ಭಾರತೀಯ ಮೂಲದವರು ಯಾರು ಇದ್ದಾರೆ? ಜೆ. ಭಟ್ಟಾಚಾರ್ಯ, ಅಮೆರಿಕ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರು. ವಿವೇಕ್ ರಾಮಸ್ವಾಮಿ, ಸರ್ಕಾರಿ ದಕ್ಷತಾ ಇಲಾಖೆಯ ಉಸ್ತುವಾರಿಗಳು. ಉಷಾ ವೆನ್ಸ್, ಉಪಾಧ್ಯಕ್ಷರಾದ ಡಿ. ವೆನ್ಸರ ಪತ್ನಿ. ಕಾಶ್ ಪಟೇಲ್, ಎಫ್ಬಿಐನ ಮುಖ್ಯಸ್ಥರು. ಸ್ನೇಹಿತರೆ, ಇದಿಷ್ಟು ಅಮೆರಿಕದ ತನಿಖಾ ಸಂಸ್ಥೆಗೆ ಭಾರತೀಯ ಮೂಲದವರಾದ ಕಾಶ್ ಪಟೇಲ್ ನೇಮಕಗೊಳ್ಳುತ್ತಿರುವ ಮಾಹಿತಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.